ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಾನು ನಿಮಗೆ ಇವತ್ತು ಒಂದು ವಿಡಿಯೋದಲ್ಲಿ ಆನ್ಲೈನಲ್ಲಿ ದುಡ್ಡನ್ನು ಯಾವ ರೀತಿ ಮಾಡೋದು ಅಂತ ನೀವು ತುಂಬ ಜನ ಕಾಮೆಂಟಲ್ಲಿ ಮತ್ತು ಪರ್ಸ್ನಲ್ಗೂ ಕೂಡ ತುಂಬ ಜನ ಕೇಳ್ತಾ ಇದ್ದೀರಿ. ಆ ಕಾರಣಕ್ಕಾಗಿ ಈ ಒಂದು ವಿಡಿಯೋ ನಾನು ಮಾಡ್ತಾ ಇದ್ದೀನಿ. ಆನ್ಲೈನಲ್ಲಿ ಯಾವ ರೀತಿ ದುಡ್ಡನ್ನು ಮಾಡ್ಬೋದು, ಯಾವುದೆಲ್ಲ ವಿಧಗಳಿದೆ, ಯಾವುದೆಲ್ಲ ದಾರಿಗಳಿದೆ ಆನ್ಲೈನಲ್ಲಿ ದುಡ್ಡು ಮಾಡೋದಕ್ಕೆ ಕಂಪ್ಲೀಟಾಗಿ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಟೆಕ್ ಇನ್ ಕನ್ನಡ ಫೇಸ್ಬುಕ್ ಪೇಜ್ಗೆ ಲೈಕ್ ಮಾಡಿಲ್ಲ ಅಂದರೆ ಮತ್ತು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡಿ. ಮೊದಲಿಗೆ ಆನ್ಲೈನಲ್ಲಿ ದುಡ್ಡು ಮಾಡುವಂಥದ್ದು ಸುಲಭದ ಮಾತಲ್ಲ. ಒಂದು ಬಟನ್ ಪ್ರೆಸ್ ಮಾಡಿದ ತಕ್ಷಣ ನಮ್ಗೆ ದುಡ್ಡು ಬರುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ತುಂಬ ಕಷ್ಟವನ್ನು ಪಟ್ಟರೆ ಮಾತ್ರ ಆ ಒಂದು ದುಡ್ಡು ನಮಗೆ ಬರುತ್ತೆ. ಆನ್ಲೈನಲ್ಲಿ ನಾವು ದುಡ್ಡನ್ನು ಮಾಡ್ಬೋದು. ತುಂಬ ಜನ ನಾವು ನೋಡಿರ್ಬೋದು, ಈಗ ಒಂದು ವಿಡಿಯೋವನ್ನು ನೋಡಿದ್ರೆ ನಮಗೆ ಇಷ್ಟು ದುಡ್ಡು ಬರುತ್ತೆ ಅಂತ ಆಗಲಿ, ಅಥವಾ ಆ ಒಂದು ಮೆಸೇಜನ್ನು ಒಂದು 20 ಜನ ಕಳಿಸಿದ್ರೆ ಅದು ಇಷ್ಟು ದುಡ್ಡು ಬರುತ್ತೆ ಅಂತ, ಈ ರೀತಿ ಮಾಡುವಂಥ ವೆಬ್ಸೈಟ್ಗಳು ತುಂಬ ಇದೆ. ಅದನ್ನು ನಾನು ಫ್ರಾಡ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ದುಡ್ಡೇನೋ ಬರುತ್ತೆ, ಬಟ್ ಅದನ್ನು ಫುಲ್ ಟೈಮ್ ಅಂತೂ ನಾವು ಮಾಡೋದಕ್ಕೆ ಸಾಧ್ಯ ಇಲ್ಲ. ನನ್ನ ಪ್ರಕಾರ ಆನ್ಲೈನಲ್ಲಿ ತುಂಬ ಬೇಗ ದುಡ್ಡು ಮಾಡಬೇಕು ಅಂದರೆ ಇರುವಂಥ ಒಂದು ವಿಧ ಫ್ರೀಲ್ಯಾನ್ಸಿಂಗ್ ಒಂದೇ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾವುದು ಫ್ರೀಲ್ಯಾನ್ಸಿಂಗ್ ಅಂದರೆ ಏನಪ್ಪ ಅಂದರೆ, ಯಾರೋ ಒಬ್ಬರು ಯಾವುದೋ ಒಂದು ದೇಶದಲ್ಲೋ ಯಾವುದೋ ಒಂದು ರಾಜ್ಯದಲ್ಲೋ ಕೂತ್ಕೊಂಡು ನಿಮಗೆ ಕೆಲಸವನ್ನು ಕೊಡ್ತಾರೆ. ಅದನ್ನು ನೀವು ಮಾಡಿಕೊಟ್ರೆ ಅವ್ರು ಇಷ್ಟೊಂದು ದುಡ್ಡು ನಿಮಗೆ ಕೊಡ್ತಾರೆ. ಇದಕ್ಕೆ ತುಂಬ ವೆಬ್ಸೈಟ್ಗಳಿದೆ. ತುಂಬ ಫೇಮಸ್ ವೆಬ್ಸೈಟ್ ಅಂದರೆ freelancer.com ಅಂತ. ಆ ಒಂದು ವೆಬ್ಸೈಟಲ್ಲಿ ನಿಮ್ಗೆ ಏನಾದರೂ ಕೆಲಸ ಆಗಬೇಕು ಅಂದರೂ ಕೂಡ ನೀವು ಅದನ್ನು ಹಾಕ್ಬೋದು. ಬೇರೆ ಯಾರೋ ಅವರು ಕೆಲಸ ಆಗಬೇಕಾಗಿರೋದು ಅದನ್ನು ಅವರು ಒಂದು ವೆಬ್ಸೈಟ್ಗೆ ಹಾಕ್ತಾರೆ. ಆ ಒಂದು ವೆಬ್ಸೈಟಲ್ಲಿ ನೀವೇನಾದ್ರು ಫ್ರೀಲ್ಯಾನ್ಸರ್ ಆಗಬೇಕು ಅಂತ ಇದ್ದೀರಾ ಅಂದರೆ, ಆ ಒಂದು ವೆಬ್ಸೈಟಲ್ಲಿ ನಿಮಗೆ ಯಾವ ರೀತಿ ಕೆಲಸ ಬೇಕು, ಲೈಕ್ ನಿಮಗೆ ತುಂಬ ಚೆನ್ನಾಗಿ ಡ್ರಾಯಿಂಗ್ ಮಾಡೋಕ್ಕೆ ಬರುತ್ತೆ ಅಂದರೆ ಡ್ರಾಯಿಂಗ್ ಇರುವಂಥ ಏನಾದರೂ ವರ್ಕ್ ಇದೆಯಾ ಅಂತ ಹುಡುಕ್ಬಿಟ್ಟು ತೊಗೊಬೋದು. ನಿಮಗೆ ಫೋಟೋಶಾಪ್ ಬರುತ್ತೆ ಅಂದರೆ ಫೋಟೋಶಾಪ್ ಕೆಲಸ ಏನಾದರೂ ಇದೆಯಾ ಅಲ್ಲಿ ಅಂತ ನೋಡ್ಬಿಟ್ಟು ನೀವು ತೊಗೊಬೋದು. ಅಥವಾ ವಿಡಿಯೋ ಎಡಿಟಿಂಗ್ ಅಥವಾ ಲೋಗೋ ಡಿಸೈನ್, ಅಥವಾ ನೀವು ಟ್ರಾನ್ಸ್ಲೇಷನ್ ಮಾಡ್ತೀರಾ ಕನ್ನಡದಿಂದ ಇಂಗ್ಲೀಷಿಂದ ಕನ್ನಡಗೆ ಟ್ರಾನ್ಸ್ಲೇಟ್ ಮಾಡ್ತೀರಾ ಅಂದರೂ ಕೂಡ ಅಲ್ಲಿ ಕೆಲಸಗಳಿರುತ್ತೆ. ಅದನ್ನೆಲ್ಲ ಹುಡುಕ್ಬಿಟ್ಟು ನೀವು ನಿಮ್ಗೆ ಯಾವ ಇಷ್ಟನೋ ಒಂದು ಬಿಡ್ ಮಾಡ್ಬೋದು. ನಿಮ್ಗೆ ನಾನು ಇಷ್ಟು ದುಡ್ಡಿಗೆ ಇದನ್ನು ಮಾಡಿಕೊಡ್ತೀನಿ ಅಂತ ಅದನ್ನು ಒಂದು ಪ್ರಾಜೆಕ್ಟನ್ನು ನೀವು ತೊಗೊಬೋದು. ಇದಕ್ಕೆ ಫ್ರೀಲ್ಯಾನ್ಸಿಂಗ್ ಅಂತ ಕರೀತಾರೆ. ಇದು ನನ್ನ ಪ್ರಕಾರ ತುಂಬ ಬೇಗ ದುಡ್ಡು ಮಾಡೋದಕ್ಕಿರುವಂಥ ಒಂದೇ ಒಂದು ವಿಧ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಉಳಿದ ಯಾವುದು ಕೂಡ ತುಂಬ ಬೇಗ ಕಷ್ಟ. ಒಂದು ರೀತಿ ಪೇಷನ್ಸ್ ಇರಬೇಕಾಗುತ್ತೆ. ಇದರಲ್ಲಾದರೆ ನಿಮಗೆ ಒಂದು ಪ್ರಾಜೆಕ್ಟನ್ನು ಬಿಡ್ ಮಾಡ್ತೀರಾ, ನಿಮಗೇನಾದರೂ ಆ ಒಂದು ಪ್ರಾಜೆಕ್ಟ್ ಸಿಕ್ಕರೆ ಅಂದರೆ ನೀವು ಪ್ರಾಜೆಕ್ಟ್ ಮಾಡ್ಕೊಳ್ಳೋ ತಕ್ಷಣ ನಿಮಗೆ ದುಡ್ಡು ಸಿಗುತ್ತೆ. ಬಟ್ ಬೇರೆ ದಾರಿಗಳು ಕೂಡ ಇದೆ. ಲೈಕ್ ಬ್ಲಾಗಿಂಗ್ ಅಂದರೆ ನೀವು ಒಂದು ಆರ್ಟಿಕಲ್ನ ಬರೀತೀರಾ, ಆರ್ಟಿಕಲ್ನ ನಿಮ್ಮ ಒಂದು ವೆಬ್ಸೈಟಿಗೆ ಹಾಕೋತೀರಾ, ಅಥವಾ ಬ್ಲಾಗರ್ಗಳಿರುತ್ತೆ ಬ್ಲಾಗರ್ಗೆ ಹಾಕ್ತೀರಾ. ಅದನ್ನು ಆ ಒಂದು ವೆಬ್ಸೈಟ್ ನೀವು ಮಾನಿಟೈಸ್ ಮಾಡ್ತೀರಾ. ಮಾನಿಟೈಸ್ ಅಂದರೆ ಆ ಒಂದು ವೆಬ್ಸೈಟ್ಗೆ ಅಡ್ವರ್ಟೈಸ್ಮೆಂಟನ್ನು ಹಾಕ್ತೀರಾ. ಅದನ್ನು ಆ ರೀತಿ ದುಡ್ಡನ್ನು ಮಾಡ್ಬೋದು. ಆದರೆ ಬ್ಲಾಗಿಂಗಲ್ಲಿ ತುಂಬ ಕಷ್ಟ. ಏನಕ್ಕೆ ಅಂದರೆ ನಿಮಗೆ ತುಂಬ ಜನ ಫಾಲೋವರ್ಸ್ ಇದ್ದಾರೆ ಅಂತ ಅಂದರೆ, ಅಥವಾ ನೀವು ಬರೆದಿರುವಂಥ ಆರ್ಟಿಕಲ್ನ ತುಂಬ ಜನ ಓದೋರು ಇದ್ದಾರೆ ಅಂತ ಅಂದರೆ, ನಿಮ್ಮ ಒಂದು ಫೇಸ್ಬುಕ್ ಪೇಜ್ ತುಂಬ ಜಾಸ್ತಿ ಜನ ಫಾಲೋವರ್ಸ್ ಇದ್ದಾರೆ ಅಂತ ಅಂದರೆ ಇದು ವರ್ಕ್ ಆಗುತ್ತೆ. ನೀವು ಕೇವಲ ನಿಮ್ಮ ಫ್ರೆಂಡ್ಸ್ಗಳಿಗೆ ಮಾತ್ರ ಶೇರ್ ಮಾಡ್ತೀನಿ ಅಂತ ಅಂದರೆ ಒಂದು ಬ್ಲಾಗಿಂಗ್ ತುಂಬ ಕಷ್ಟ. ಅದರಲ್ಲೂ ಕನ್ನಡದಲ್ಲಂತೂ ತುಂಬ ಕಷ್ಟ. ಏನಕ್ಕೆ ಅಂದರೆ ನಿಮ್ಮ ಒಂದು ಬ್ಲಾಗಿಂಗ್ ಬರೆದಿರ್ತೀರ, ವೆಬ್ಸೈಟನ್ನು ಹಾಕಿರ್ತೀರ, ವೆಬ್ಸೈಟಲ್ಲಿ ಇರುತ್ತೆ ಒಂದು ಬ್ಲಾಗ್, ಬಟ್ ಗೂಗಲ್ ಸರ್ಚಲ್ಲಿ ಕನ್ನಡ ವರ್ಡ್ ಬರೋದು ತುಂಬ ಕಷ್ಟ. ಇಂಗ್ಲೀಷ್ ಆದರೆ ಅದೃಷ್ಟ ಇದ್ದರೆ ಬಂದ್ಬಿಡುತ್ತೆ ಒಂದು ಗೂಗಲ್ ಇಂಡೆಕ್ಸಲ್ಲಿ. ಆದರೆ ನಿಮ್ಮ ಒಂದು ಕನ್ನಡ ವೆಬ್ಸೈಟ್ ಆಗಿರೋದ್ರಿಂದ ಗೂಗಲ್ ಸರ್ಚಲ್ಲಿ ಬರೋದು ಬಂದುಬಿಟ್ಟು ಅದು ತುಂಬ ಜನ ಓದಿ ಅದರಲ್ಲಿ ದುಡ್ಡು ಮಾಡುವಂಥದ್ದು ತುಂಬ ಅಂದರೆ ತುಂಬ ಕಷ್ಟ. 0.01% ಅಂತಲೇ ಹೇಳ್ಬೋದು ಚಾನ್ಸಸ್ಸು ಬ್ಲಾಗಿಂಗಲ್ಲಿ ಕನ್ನಡದಲ್ಲಿ ದುಡ್ಡು ಮಾಡೋದು. ಬಟ್ ಅದರಲ್ಲಿ ದುಡ್ಡು ಮಾಡ್ಬೋದು, ಅದು ಇನ್ನೊಂದು ವಿಧ. ಅದನ್ನು ಬಿಟ್ಟರೆ ಯೂಟ್ಯೂಬಿಂಗು ಕೊನೆಗೆ ಹೇಳ್ತೀನಿ. ಕೊನೆಯದೇ ಆ್ಯಕ್ಚುಲಿ ಯೂಟ್ಯೂಬಿಂಗ್ ಅಂತ ಹೇಳೋದು. ಯೂಟ್ಯೂಬಲ್ಲಿ ದುಡ್ಡು ಮಾಡೋದು ಕೂಡ ತುಂಬ ಕಷ್ಟ, ತುಂಬ ಈಸಿ ಅಲ್ಲ, ಬಟ್ ತುಂಬ ಕಮ್ಮಿ. ನಾವು ಫುಲ್ ಟೈಮ್ ಮಾಡೋದಕ್ಕೊಂದು ಸಾಧ್ಯ ಇಲ್ಲ ಯೂಟ್ಯೂಬಿಂಗಲ್ಲಿ. ಯೂಟ್ಯೂಬ್ ಸ್ಟಾರ್ಟಿಂಗೇ ನೀವು ದುಡ್ಡು ಮಾಡೋದು ಸಾಧ್ಯ ಇಲ್ಲ. ನಿಮ್ಮ ಮುಂಚೆ ಹೇಳಿದಿರೋ ರೀತಿ 10,000 ವ್ಯೂ ಏನಾದರೂ ಇದೆ ಅಂದರೆ ನಿಮ್ಮ ವಿಡಿಯೋಗೆ, ನಿಮ್ಮ ಒಂದು ಚಾನಲ್ಗೆ, ಆಗ ನಿಮ್ಮ ಒಂದು ಯೂಟ್ಯೂಬನ್ನು ನೀವು ಮಾನಿಟೈಸ್ ಮಾಡ್ಬೋದು. ಅಂದರೆ ಅಡ್ವರ್ಟೈಸ್ಮೆಂಟನ್ನು ಹಾಕ್ಬೋದು. ಆನಂತರ ದುಡ್ಡನ್ನು ಅದು ಮಾಡೋಕ್ಕೆ ಶುರು ಮಾಡ್ತೀರಾ. ತುಂಬ ಜಾಸ್ತಿ ವ್ಯೂಸ್ ಬರ್ತಿದೆ ಅಂತ ಅಂದರೆ ಹೆಂಗೋ ಒಂದು ಲೆವೆಲಿಗೆ ದುಡ್ಡು ಬರ್ತಿರುತ್ತೆ. ಕಮ್ಮಿ ಇದೆ ಅಂತ ಅಂದರೆ ಅಷ್ಟೊಂದು ದುಡ್ಡು ಬರೋಲ್ಲ ಯೂಟ್ಯೂಬಲ್ಲೂ ಅಷ್ಟೇ. ಯಾವುದೇ ಒಂದು ಆಗಿರ್ಬೋದು, ತುಂಬ ಕಷ್ಟ ಆ್ಯಕ್ಚುಲಿ ದುಡ್ಡನ್ನು ಅರ್ನ್ ಮಾಡುವಂಥದ್ದು. ನನ್ನ ಪ್ರಕಾರ ಫಸ್ಟು ಪ್ರಿಫರೆನ್ಸ್ ನಾನು ನಿಮಗೆ ಫ್ರೀಲ್ಯಾನ್ಸಿಂಗ್ ಕೊಡ್ತೀನಿ. ಫ್ರೀಲ್ಯಾನ್ಸಿಂಗ್ ವೆಬ್ಸೈಟಲ್ಲಿ ನೀವು ವರ್ಕ್ ಮಾಡಬೇಕಾಗತ್ತೆ, ಅದೇ ಫಸ್ಟ್ ಪ್ರಿಫರೆನ್ಸು. ಅದು ಬಿಟ್ಟರೆ ಇನ್ನೂ ತುಂಬ ವೆಬ್ಸೈಟ್ಗಳಿದೆ. ನಾನು ಆಗಲೇ ಹೇಳಿದ ರೀತಿ ಫ್ರಾಡ್ ವೆಬ್ಸೈಟ್ಗಳಿದೆ. ಅದರಿಂದ ದುಡ್ಡು ಮಾಡ್ಬೋದು, ಆದರೆ ಅದನ್ನು ಫುಲ್ ಟೈಮ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದು ನಂಬಿಕೆ ಇಟ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಇಲ್ಲ. ಅದನ್ನು ಬಿಟ್ಟರೆ ಫೇಸ್ಬುಕ್ಕಲ್ಲಿ ಈಗ ಸದ್ಯದಲ್ಲೇ ಫೇಸ್ಬುಕ್ ಅವರು ಒಂದು ವೀಡಿಯೋ ಮಾನಿಟೈಸೇಷನ್, ನೀವು ಯೂಟ್ಯೂಬ್ ಏನಿದೆ ಅದೇ ರೀತಿ ನೀವು ಫೇಸ್ಬುಕ್ ಕೂಡ ವೀಡಿಯೋವನ್ನು ಅಪ್ಲೋಡ್ ಮಾಡಿದ್ರೆ ಅದರಿಂದ ಕೂಡ ನೀವು ದುಡ್ಡನ್ನು ಅರ್ನ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಇನ್ನೂ ರಿಲೀಸ್ ಆಗಿಲ್ಲ ಇಂಡಿಯಾದಲ್ಲೂ, ಇನ್ನೂ ಫುಲ್ಲು ಬೀಟಾ ಟೆಸ್ಟಿಂಗ್ ಆಗ್ತಾಯಿದೆ. ಸದ್ಯದಲ್ಲೇ ಈ ಒಂದು ವೀಡಿಯೋ ಮಾನಿಟೈಸೇಷನ್ ಈ ಒಂದು ಫೇಸ್ಬುಕ್ಕಿಗೆ ಕೂಡ ಬರುತ್ತೆ. ಅದನ್ನು ಬಿಟ್ಟರೆ ಇನ್ಸ್ಟಂಟ್ ಆರ್ಟಿಕಲ್ ಅಂತ ಇದೆ. ಇನ್ಸ್ಟಂಟ್ ಆರ್ಟಿಕಲ್ ಅಂದರೆ ನೀವೇನಾದ್ರು ಆರ್ಟಿಕಲ್ ಬರೀತೀರಾ ಅಂದರೆ ಫೇಸ್ಬುಕ್ ಮುಖಾಂತರ ನೀವು ಅದನ್ನು ಮಾನಿಟೈಸ್ ಮಾಡ್ಬೋದು. ಇನ್ಸ್ಟಂಟ್ ಆರ್ಟಿಕಲ್ ಅಂತ ಫೇಸ್ಬುಕ್ ಅವರು ನಿಮಗೆ ಒಂದು ಆರ್ಟಿಕಲ್ಗೆ ಇಷ್ಟು ದುಡ್ಡು ಅಂತ ಕೊಡ್ತಾರೆ. ಅದು ಡಿಪೆಂಡ್ ಆನ್ ಎಷ್ಟು ಜನ ನೋಡ್ತಾ ಇದ್ದಾರೆ ಒಂದು ಆರ್ಟಿಕಲ್ನ, ಅದನ್ನು ನೋಡಿಕೊಂಡು ಈ ಒಂದು ಇನ್ಸ್ಟಂಟ್ ಆರ್ಟಿಕಲ್ ದುಡ್ಡು ನಿಮಗೆ ಸಿಗುತ್ತೆ. ಅದಕ್ಕೆ ಒಂದು ವೆಬ್ಸೈಟನ್ನು ನೀವು ಮಾಡ್ಕೊಬೇಕಾಗುತ್ತೆ. ವೆಬ್ಸೈಟ್ ಇಲ್ಲ ಅಂದರೆ ಅದನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ನೀವು ಒಂದು ವೆಬ್ಸೈಟ್ ಮಾಡಿ ಆನಂತರ ಒಂದು ವೆಬ್ಸೈಟ್ಗೆ ಇನ್ಸ್ಟಂಟ್ ಆರ್ಟಿಕಲ್ನ ನೀವು ಪ್ಲಗ್ಗಿನನ್ನು ಹಾಕ್ಕೊಂಡು ಈ ಒಂದು ಆರ್ಟಿಕಲ್ನ ನೀವು ಮಾನಿಟೈಸ್ ಮಾಡ್ಬೋದು. ಇದು ಇನ್ನೊಂದು ವಿಧ. ನನ್ನ ಪ್ರಕಾರ ಅದಿಷ್ಟು
ಮೇಯ್ನ್ ಅಂತ ಅನ್ಕೋತೀನಿ. ಇನ್ನೂ ತುಂಬ ಇದೆ. ವಿಲಾಗಿಂಗ್ ಅಂತಾರೆ, ಲೈಕ್ ನೀವು ಅವ್ರನ್ನ ಪ್ರಮೋಟ್ ಮಾಡೋ ರೀತಿ. ಲೈಕ್ ನನ್ನ ವೀಡಿಯೋದಲ್ಲಿ ನೀವು ಒಂದ್ಸಲ ನೋಡಿರ್ಬೋದು, ವೀಡಿಯೋದಲ್ಲಿ ಕೆಳಗಡೆ ನಾನೇನಾದರೂ ಒಂದು ಪ್ರಾಡಕ್ಟ್ ರಿವ್ಯೂ ಮಾಡ್ತಾ ಇದ್ದೀನಿ ಅಂದರೆ ಅದರ ಒಂದು ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ ಒಂದು ಲಿಂಕ್ ಮುಖಾಂತರ ನೀವೇನಾದ್ರು ತೊಗೊಂಡ್ರು ಅಂದರೆ ಒಂದು ಸಣ್ಣ ಭಾಗ ನಮಗೆ ಒಂದು ಕಮಿಷನ್ ಅಂತ ಒಂದು ವೆಬ್ಸೈಟರು ನಮಗೆ ಕೊಡ್ತಾರೆ. ಕಮಿಷನ್ ತುಂಬ ಜಾಸ್ತಿ ಸಿಗಲ್ಲ, ಒಂದು ಇಷ್ಟು % ಅಂತ ಕಮಿಷನ್ ನಮಗೆ ಕೊಡ್ತಾರೆ. ಅದರಿಂದ ನಮ್ಗೊಂಚೂರು ಹೆಲ್ಪ್ ಆಗುತ್ತೆ. ಅದು ಇನ್ನೊಂದು ವಿಧ. ಆದರೆ ಇನ್ನೊಂದು ಸಲ ಏನಾಗುತ್ತೆ ಅಂದರೆ ನೀವು ಟ್ರಾವೆಲ್ ಮಾಡ್ತಾ ಇರ್ತೀರ, ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ಒಂದು ಪ್ಲೇಸ್ನ ಬಗ್ಗೆ ಆಗಲಿ ಅಥವಾ ನೀವು ಆ ಒಂದು ಪ್ಲೇಸ್ನ ಬಗ್ಗೆ ಒಂದು ವೀಡಿಯೋ ಮಾಡಿ ವಿಲಾಗ್ ಮಾಡಿಬಿಟ್ಟು ನೀವು ಏನಾದರೂ ವೆಬ್ಸೈಟ್ಗೆ ಆ ಒಂದು ಹಾಕಿದ್ದೀರಾ ಅಂದರೆ ಇಷ್ಟು ದುಡ್ಡು ಅಂತ ಅವರು ಕೊಡ್ತಿರ್ತಾರೆ. ಅದನ್ನು ಬಿಟ್ಟರೆ ಒಂದು ಪ್ರಮೋಷನಲ್ ವೀಡಿಯೋ ಅಂತ ಕೂಡ ಮಾಡ್ಬೋದು. ಈ ರೀತಿ ಯೂಟ್ಯೂಬ್ಗಳಲ್ಲಿ ಪ್ರಮೋಟ್ ಮಾಡಿಕೊಡ್ಬೋದು ಅವರಿಗೆ. ಲೈಕ್ ಈಗ ಒಂದು ಯಾವುದೋ ಒಂದು ಪ್ರಾಡಕ್ಟ್ ಅವರು ಸೀಗೇಟ್ ಅವರು ಅಥವಾ ಸ್ಯಾಂಡಿಸ್ಕ್ ಅವರು ಈ ರೀತಿ ಕಂಪ್ನಿಗಳು ಬಂದ್ಬಿಟ್ಟು ನಮಗೆ ಓಕೆ ಈ ಒಂದು ವೀಡಿಯೋವನ್ನು ಮಾಡಿಕೊಡಿ, ನಮಗೆ ಈ ರೀತಿ ನಾವು ಇಷ್ಟು ಇದು ಮಾಡ್ತೀವಿ, ಅದನ್ನು ರಿವ್ಯೂ ಮಾಡಿಕೊಡಿ. ರಿವ್ಯೂ ಅಂದರೆ ಆ ಒಂದು ಪ್ರಾಡಕ್ಟ್ ಯಾವ ರೀತಿ ಇದೆ ಅಂತ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ರಿವ್ಯೂ ಮಾಡಿ ಅದನ್ನು ಮಾಡಿ ಅಂತ ಕೊಡ್ತಾರೆ. ಅದಕ್ಕೇನು ದುಡ್ಡು ಕೊಡಲ್ಲ ಅವರು, ಜಸ್ಟ್ ರಿವ್ಯೂನ ಇಟ್ಟು ಅಂತ ಕಳಿಸ್ಕೊಡ್ತಾರೆ ಅಷ್ಟೇ. ತುಂಬ ವಿಧಗಳಿದೆ. ಆದರೆ ನನ್ನ ಪ್ರಕಾರ ಮತ್ತೆ ಹೇಳೋ ರೀತಿ ನೀವೇನಾದ್ರು ದುಡ್ಡು ಮಾಡಬೇಕು ಅಂದರೆ ಫ್ರೀಲ್ಯಾನ್ಸಿಂಗ್ ಒಂದೇ ಒಂದು ವಿಧ ಇರುವಂಥದ್ದು, ತುಂಬ ಬೇಗ ದುಡ್ಡು ಮಾಡೋದಕ್ಕೋಸ್ಕರ. ಉಳಿದಿದ್ದೆಲ್ಲ ಅಷ್ಟೊಂದು ನಾವು ನಂಬಿಕೆ ಇಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ತುಂಬ ಅಂದರೆ ತುಂಬ ಕಷ್ಟ. ಇನ್ನು ಬ್ಲಾಗಿಂಗ್, ತುಂಬ ಜನ ಫಾಲೋವರ್ಸ್ ಇದ್ದಾರೆ, ತುಂಬ ಜನ ಓದ್ತಾರೆ ನಿಮ್ಮ ಒಂದು ಆರ್ಟಿಕಲ್ನಾಗಲಿ ಅಥವಾ ವೀಡಿಯೋನ ನೋಡ್ತಾರೆ ಅಂತ ಅಂದರೆ ನೀವು ಈ ಒಂದು ವಿಲಾಗಿಂಗು ನೀವು ಆರಾಮಾಗಿ ಮಾಡ್ಬೋದು. ನಿಮಗೆ ಅದು ಗೊತ್ತಾಗಿದೆ ಅನ್ಕೋತೀನಿ. ಆನ್ಲೈನಲ್ಲಿ ದುಡ್ಡು ಮಾಡುವಂಥದ್ದು ತುಂಬ ಈಸಿ ಅಲ್ಲ, ತುಂಬ ಕಷ್ಟ, ಪೇಷನ್ಸ್ ಇರಬೇಕು ತುಂಬ. ನಿಮ್ಗೆ ಇದ್ರ ಬಗ್ಗೆ ಏನೋ ಡೌಟ್ ಇದ್ರೂ ಕೆಳಗಡೆ ಕಾಮೆಂಟಲ್ಲಿ ತಿಳಿಸಿ, ನಾನು ನೀವು ಉತ್ತರವನ್ನು ಕೊಡ್ತೀನಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ಟೆಕ್ ಇನ್ ಕನ್ನಡ ಫೇಸ್ಬುಕ್ ಪೇಜ್ ಲೈಕ್ ಮಾಡಿ, ಈಗಲೇ ಪಕ್ಕ ಲೈಕ್ ಬಟನ್ ಇರುತ್ತೆ, ಲೈಕ್ ಮಾಡಿ. ಇದೇ ರೀತಿ ನಿಮಗೆ ಬೇರೆ ಬೇರೆ ವೀಡಿಯೋಗಳು ಸಿಗುತ್ತೆ. ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ನೀವು ಫಾಲೋ ಮಾಡುವ. ಅದರಲ್ಲೂ ಕೂಡ ಸೇಮ್ ವೀಡಿಯೋ ಇಲ್ಲೇನು ನೋಡ್ತಾ ಇದ್ದೀರಾ ಫೇಸ್ಬುಕ್ಕಲ್ಲಿ ಅಥವಾ ನೀವೇನಾದ್ರು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ, ಸೇಮ್ ವೀಡಿಯೋ 2 ಕಡೆ ಹಾಕ್ತಾ ಇರ್ತೀನಿ ನಾನು. ಧನ್ಯವಾದ.